ನನ್ನ ಮೊದಲನೇ ಪ್ರಯತ್ನ ಇವತ್ತು ಮುಗಿತಾ ಬಂತು. ಪಿಕ್ಚರ್ ಕುಂಬಳಕಾಯಿ ಹೊಡೆಯೋ ದಿವಸ ಪಿಕ್ಚರ್ ಸ್ಟಾರ್ಟ್ ಆದಾಗ ಎಲ್ಲ ನಮ್ಮ ಫ್ಯಾಮಿಲಿ ನೀವೆಲ್ಲ ಹೆಂಗಿದ್ರು, ಮುಗಿಯೋವಾಗ ಈ ಸಂತೋಷನ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ನಿಮ್ಮ ಜೊತೆ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದು. ತುಂಬ ತುಂಬ ಖುಷಿ ಆಗ್ತಾಯಿದೆ. ಪಿಕ್ಚರ್ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ. ಇಡೀ ಟೀಮ್ ಸಪೋರ್ಟು ಆಮೇಲೆ ಎಲ್ಲರ ಪ್ರಯತ್ನನೂ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಪ್ರೊಡ್ಯೂಸರು ತುಂಬ ಖುಷಿಯಾಗವ್ರೆ ಸಿನಿಮಾ ನೋಡಿ. ಇಡೀ ಟೀಮು ಖುಷಿಯಾಗಿದೆ. ಮತ್ತೇನದು ಸರ್, ಇವತ್ತೊಂದು ಸಾಂಗ್ ಶೂಟ್ ಇಟ್ಟಿದ್ವಿ. ಇಡೀ ಪಿಕ್ಚರ್ ಒಂದು ರಾ ಇರೋದ್ರಿಂದ ಒಂದು ಗ್ಲಾಮರ್ ಆಗಿ, ಒಂದು ರೊಮ್ಯಾಂಟಿಕ್ ಆಗಿ, ಒಂದು ಡ್ಯೂಯೆಟ್ ಸಾಂಗ್ ಸೆಟ್ಟಲ್ಲಿ ಮಾಡೋಣ ಅಂದ್ಬಿಟ್ಟು ಒಂದು ಅದ್ದೂರಿ ಸೆಟ್ ಹಾಕಿ ಶೂಟ್ ಮಾಡ್ತಾ ಇದ್ದೀವಿ ಸರ್. ಸರ್, ಸೆಟ್ಟೇ 8 ದಿವಸ ಸೆಟ್ ಹಾಕೋದು ಸರ್. ಒಳಗೆ 3 ಥರ ಸೆಟ್ ಡಿವೈಡ್ ಮಾಡೋ. ಮೊನ್ನೆಯಿಂದ ಶೂಟ್ ಮಾಡಿದ್ವಿ. ಇವತ್ತು 3ನೇ ಸೆಟ್ ಶೂಟ್ ಮಾಡ್ತಾ ಇರೋದು. ಒಂದೊಂದು ದಿವಸ ಒಂದೊಂದು ಸೆಟ್ ಅಂತ ಮಾಡ್ತಾ ಇದ್ದೀವಿ. ಸಾಂಗ್ ನಾವು ಬಡ್ಜೆಟ್ ಹೇಳ್ತಾ ಹೋದಂದರೆ ಎಲ್ಲ ನಾರ್ಮಲಾಗಿ ಸಿನಿಮಾದಲ್ಲಿ ಹೇಳೋದೆ ನಮ್ಗೆ ಇಷ್ಟು ಖರ್ಚಾಯಿತು ಅಷ್ಟು ಖರ್ಚಾಯಿತು. ನಂದೇನು ಅಭಿಪ್ರಾಯ ಅಂದರೆ ಸಿನಿಮಾ ಬಗ್ಗೆನೇ ಇಡೀ ಸಿನಿಮಾನೇ ಒಂದು ದೊಡ್ಡ ಮಟ್ಟಕ್ಕೆ ಖರ್ಚಲ್ಲಿ ಮಾಡಿದ್ವಿ. ಇದು ನಾನು ಇಷ್ಟು ಖರ್ಚಾಯಿತು ಅಂತ ಹೇಳೋದಕ್ಕಿಂತ ಖಂಡಿತ ನಾಳೆ ನೀವೇ ನೋಡಿ ಹೇಳ್ತೀರಾ, ಇದು ಅದ್ದೂರಿಯಿಂದ ತುಂಬಾ ಪ್ರೊಡ್ಯೂಸರ್ ಎತ್ತು ಕಾಣ್ತಾರೆ. ಏನಕ್ಕಂದ್ರೆ ನಾನು ಪ್ರಾಡಕ್ಟ್ನ ತೋರಿಸ್ಬಿಟ್ಟು ಅದು ನಿಮ್ಮಿಂದ ಆ ಮಾತು ಅಂತ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಒಂದಿಷ್ಟು 4ರಷ್ಟಾಗಿದೆ ನಾವೇನು ಅಂದ್ಕೊಂಡಿದ್ವೋ ಬಡ್ಜೆಟ್ಟು. ಏನಕ್ಕೆ ಕತೆಗೆ ಎಲ್ಲೇ ಎಕ್ಸ್ಟ್ರಾ ವೇಸ್ಟ್ ಖರ್ಚಾಗಿ ಇರೋದ್ರಲ್ಲಿ ಏನಾಗಲಿ ಏನಿಲ್ಲ. ಏನಂದರೆ ಒಂದು ಮಾರ್ಕೆಟ್ನೇ ಕ್ರಿಯೇಟ್ ಮಾಡಬೇಕು ಅಂದರೆ, ಒಂದು ಕಳಾಸಿಪಾಳ್ಯ ಮಾರ್ಕೆಟ್ನೇ ಕ್ರಿಯೇಟ್ ಮಾಡಬೇಕು. ಸಬ್ಜೆಕ್ಟ್ ಅಲ್ಲೇ ಇರೋದು. ಪ್ರತಿದಿನ ಜನ ಬೇಕು, ಅಷ್ಟು ಜನ ಅಷ್ಟು ತರಕಾರಿ ಹಾಕಬೇಕು, ಅಷ್ಟು ದಿನಸಿ ಅಂಗಡಿ ಇರಬೇಕು, ಅಷ್ಟು ಮಾಂಸದ ಅಂಗಡಿ ಇರಬೇಕು. ಅದನ್ನು ನಾವು ಒಂದು 3 ದಿವಸಕ್ಕೂ ರೀಪ್ಲೇಸ್ ಮಾಡ್ತಾನೆ ಇರಬೇಕು. ಹಂಗಾರೆ ಖರ್ಚು ಇಡೀ ಸಿನಿಮಾ ನಾವು ಮಾಡಿದಾಗ ನಾವು 75 ದಿವಸ ಶೂಟ್ ಮಾಡಿದ್ವಿ. 75 ದಿವಸಕ್ಕೆ ಎಷ್ಟು ವೆಚ್ಚ ಆಗಿರ್ಬೋದು. ಅದು ಸಿನಿಮಾ ನೋಡಿದಾಗ ಖಂಡಿತ ಎಲ್ಲರೂ ಖುಷಿ ಪಡ್ತೀರ ಸರ್. ಒಟ್ಟು ಒಂದು ಮಾರ್ಕೆಟ್ದೇ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಷ್ಟು ಡಿವೈಡ್ ಆಗಿದೆ ಸರ್. ಮಾಂಸದ ಮಾರ್ಕೆಟು, ದಿನಸಿ, ಫ್ರೂಟು, ವೆಜಿಟೇಬಲ್ಸ್ ಏನೇನಿದೆ ಅಷ್ಟು ನಾವು ಕ್ರಿಯೇಟ್ ಮಾಡಿ ಸೆಟ್ ಹಾಕಿರೋದು ಸರ್. ಆಮೇಲೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ, ಆಮೇಲೆ ರಾಮನಗರದಲ್ಲಿ ಶೂಟ್ ಮಾಡಿದ್ವಿ, ಆಮೇಲೆ ಕೋಲಾರಲ್ಲಿ ಶೂಟ್ ಮಾಡಿದ್ವಿ. ಅದೇ ಸರ್. ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ಗಳಿವೆ, 6 ಫೈಟ್ ಇದೆ. 6 ಫೈಟೂ ಒಂದೊಂದು ಥರ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಂ ಸರ್. ಏನಕ್ಕಂದರೆ ಒಂದು ಹೀರೋ ನಾವು ಟೋಟಲ್ ಒಂದು ಮಾರ್ಕೆಟ್ ಒಳಗೆ ತೆಗ್ದಿರೋದ್ರಿಂದ ಸಾಂಗಲ್ಲ ಅದು ಏನು ಕಂಟೆಂಟ್ ಇದೆ ಬಿಟ್ಟು ಈಚೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ತರಕಾರಿನೂ ಜೊತೆಗೆ ಆ್ಯಡ್ ಮಾಡಿದ್ವಿ ಸರ್. ಆ ಫ್ಲೇವರ್ ಏನಿದೆ ತರಕಾರಿ, ಅದೋ ಒಂದು ಕಲರ್ಸು, ಅದೊಂದು ಸಿನಿಮಾದಲ್ಲಿ ಒಂದು ಫ್ಯಾಮಿಲಿಯಾಗೇ ಒಂದಿದೆ ಎಲ್ಲ ಕಡೆ. ಸಾಂಗ್ ಮಾತ್ರ ಸಪ್ರೇಟಾಗಿ ಹೊರಗೆ ಹೋಗಿ ಮಾಡೋದು ಬೇಡ ಅಂದ್ಬಿಟ್ಟು ಸೆಟ್ಟು ಅದೇ ಥರ ಕ್ರಿಯೇಟ್ ಮಾಡ್ತಾರೆ. ಸರ್, ಅದಕ್ಕೆ ನನ್ಗೆ 25 ವರ್ಷ ಆಯ್ತು ಸರ್ ನಾನು ಬಂದು. ಈ 25 ವರ್ಷ ನನಗೆ ಅನ್ನ ಹಾಕಿದಂಥ ಪ್ರೊಡ್ಯೂಸರು, ವಿದ್ಯೆ ಕಲಿಸ್ಕೊಟ್ಟಂಥ ಡೈರೆಕ್ಟರ್ಗಳು, ಆಮೇಲೆ ಡ್ಯಾನ್ಸ್ ಮಾಸ್ಟರ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಏನಕ್ಕಂದರೆ ಆ ಅನುಭವ ಇಲ್ಲಿ ತುಂಬಾ ಯೂಸ್ ಆಯಿತು. ಆಮೇಲೆ ಡೈರೆಕ್ಟ್ರಿಗೆ ಫಸ್ಟ್ ಮೂವಿ, ಆಮೇಲೆ ಒಂದು ಮೂವಿನ ಫಸ್ಟಿಂದ ಎಂಡ್ವರೆಗೂ ಮುಗಿಸೋದು ಅಷ್ಟು ಸಾಧಾರಣ ಅಲ್ಲ ಸರ್. ನಾನು ಈ ಪೊಸಿಷನ್ಗೆ ಬಂದಾದ್ಮೇಲೆ ಅದು ತುಂಬ ಅರ್ಥ ಮಾಡ್ಕೊಂಡೆ. ಏನಕ್ಕಂದರೆ ಈ ಟ್ರಾವೆಲ್ ಮಾಡೋದ್ರಲ್ಲಿ ತುಂಬಾ ಜವಾಬ್ದಾರಿ ಇದೆ. ತಾಳ್ಮೆ ಇರಬೇಕು, ಜವಾಬ್ದಾರಿ ಇರಬೇಕು. ಇದೊಂದು ಇತ್ತು ಅಂದರೆ ಸಕ್ಸಸ್ಫುಲ್ ಆಗ್ಬೋದು. ಅದನ್ನು ಹೇಳ್ಕೊಟ್ಟಂಥ ಎಲ್ಲ ಗುರುಗಳಿಗೂ ನಿಮಗೂ ತುಂಬ ಥ್ಯಾಂಕ್ಸ್. ಏನಕ್ಕಂದರೆ ನಾನು ಫಸ್ಟಲ್ಲಿ ಹೇಳಿದೆ, ಇವಾಗಲೂ ಹೇಳ್ತೀನಿ ಸರ್. ನಾನು ಸಾಂಗ್ ಮಾಡೋವಾಗ ಡ್ಯಾನ್ಸ್ ಮಾಸ್ಟರ್ ಫಸ್ಟ್ ಹೆಜ್ಜೆ ಇಡ್ತಾ ಇದ್ದಾಗ ಒಂದು ಆಡಿಯೋ ಫಂಕ್ಷನ್ ಏನೇನು ನಡೆದಾಗಲೂ ನಾವು ಹಿಂದೆ ಕುತ್ಕೋತಾ ಇದ್ದೆ. ನಿಮ್ಮಲ್ಲೇ ಅವರು ಇವರು ಇದೆಲ್ಲ ನಾನು ತುಂಬ ಸಲ ನೋಡಿದ್ದೆ. ಇಲ್ಲಿ ಯಾಕೆ ಮಾಸ್ಟರ್ ಕೂತಿದ್ದೀರಾ, ಹೋಗಿ ಸ್ಟೇಜ್ ಮೇಲೆ ಅಂತ ಕಲಿಸ್ಕೊಟ್ಟಿರೋದು. ಅದೊಂದು ಸಪೋರ್ಟ್ ಇಲ್ಲಿವರೆಗೂ ನನ್ನ ಕರ್ಕೊಂಬಂದಿದೆ ಸರ್. ಥ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ. ಸರ್, ಅದು ಆಡಿಯನ್ಸ್ ಖಂಡಿತ ಬಂದು ನೋಡಿದಾಗ ಒಂದು ಹೊಸ ಲೋಕನ ನೋಡ್ತಾರೆ ಸರ್.
ಇವಾಗ KGF ಅಂತ ಎಕ್ಸಾಂಪಲ್ ಏನಕ್ಕೆ ತಗೋತೀನಿ ಅಂದ್ರೆ ಅದೊಂದು ಹೊಸ ಪ್ರಪಂಚ. ಚಿನ್ನದ ಗಣಿ ಹಿಂಗಿರುತ್ತೆ ಅಂತ ನೋಡಿದಾಗ ಏನೊಂದು ಹೊಸ ಒಂದು ಪ್ರಪಂಚ ನೋಡಿದಾಗ ಏನು ಖುಷಿ ಆಗ್ತಾರೋ ಅದೇ ರೀತಿ ಮಾರ್ಕೆಟ್ ಒಳಗೆ ಒಂದು ಪ್ರಪಂಚ ಇದೆ ಅನ್ನೋದನ್ನ ಈ ಪಿಕ್ಚರಲ್ಲಿ ನೋಡ್ಬೋದು ಸರ್. ಆಮೇಲೆ ವಿಷಯ ಏನಂದ್ರೆ ಇದರಲ್ಲಿ ಕಮರ್ಷಿಯಲ್ಸು ಇದೆ, ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ಸು ಇದೆ, ಲವ್ ಇದೆ, ಫ್ರೆಂಡ್ಶಿಪ್ಪು ಇದೆ, ಆಮೇಲೆ ಒಂದು ಕಂಟೆಂಟ್ ನಾವು ಜನಗಳು ತಿನ್ನೋ ತರಕಾರಿ ಅದು ಎಷ್ಟು ಶುದ್ಧವಾಗಿ ನಮ್ಮ ಕೈಲಿ ತಿನ್ನಬಹುದು ಅನ್ನೋದು ಮೇಯ್ನಾಗಿ ಬಂದ್ಬಿಟ್ಟು ಏನಂದ್ರೆ ರೈತ ಬೆಳೆದಿರೋ ತರಕಾರಿ ಜನಗಳ ಹತ್ರ ತಲುಪಿಸೋ ಅಷ್ಟರಲ್ಲಿ ಅದು ಎಷ್ಟು ವಿಷ ಎಷ್ಟು ಇದಾಗಿರುತ್ತೆ ಅನ್ನೋದೇ ಮೇನ್ ಇದಾಗಿ ಹೋಗುತ್ತೆ ಸರ್. ನನಗೆ ತಿಳಿದಿರೋ ನಾನು ಒಂದು 3-4 ವರ್ಷ ಎಲ್ಲ ಮಾರ್ಕೆಟಲ್ಲೂ ಹೋಗಿ ಕೂತಿದ್ದೀವಿ ಸರ್. ನನಗೆ ಏನೇನೋ ಅದ್ರ ಬಗ್ಗೆ ಏನು ಅರಿವಿದೆ ಅದನ್ನ ಹೊರಗೆ ತೋರಿಸಿ. ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಸರ್. ಆಮೇಲೆ ಸಿನಿಮಾದಲ್ಲಿ ಇನ್ನೊಂದು ಹೇಳ್ಕೊಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಸರ್, ಪ್ರತಿಯೊಬ್ಬರು ನಾನು ಹೇಳೋದು ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ನಮ್ಮ ಹೀರೋ ಹೀರೋಯಿನ್ನು ಸಹಕಲಾವಿದರು ಎಲ್ಲರೂ ಕ್ಯಾರೆಕ್ಟರ್ ಆಗಿ ಬಾಳವ್ರು ಸರ್. ಎಲ್ಲೂ ಬಂದ್ಬಿಟ್ಟು ನಾವು ಆಕ್ಟ್ ಮಾಡಿದೀವಿ ಅನ್ನೋ ತರ ಎಲ್ಲೂ ನ್ಯಾಚುರಲ್ ಆಗಿ ಎಲ್ಲರಿಗೂ ತುಂಬಾ ನೀವು ಸಿನಿಮಾ ನೋಡುವಾಗ ಅಷ್ಟೇ ಖುಷಿ ಪಡ್ತೀರಾ. ಏನೋ ನಾವು ಹೇಳ್ಬೇಕು ಏನಂದ್ರೆ ಡೈಲಿ ಒಂದು 150-200 ಜನ ಇರೋದು ಸೆಟ್ ಅಲ್ಲಿ. ಈ 200 ಜನನೂ ಬಂದ್ಬಿಟ್ಟು ಸುಮ್ಮನೆ ಬಂದು ನಿಂತ್ಕೊಂಡು ಹೋಗೋರಲ್ಲ, ಪ್ರತಿಯೊಂದು ಶಾಟ್ ಅಲ್ಲಿ ಅವರೇ ಆಕ್ಟ್ ಮಾಡೋರು ಸರ್. ನಮ್ಮ ಯೂನಿಟ್ ಅಲ್ಲಿ ಆಗ್ಲಿ ಎಲ್ಲ ಡೈಲಿ ಒಂದು 300 ಜನ ಇದ್ದೇ ಇರೋರು ಸರ್. 300 ಜನ ಇದ್ದೇ ಇರೋರು. ನಾ ಅದೇ ಹೇಳಿದೆ, ಸಿನಿಮಾ ನೋಡುವಾಗ 300 ಜನ ನಿಮ್ಗೆ ಏನು ಸಿನಿಮಾ ಕ್ರೌಡ್ ನೋಡ್ತೀರೋ ಖಂಡಿತ ಅದು ಕಾಣಿಸ್ತದೆ ಸರ್. ಇದರಲ್ಲಿ ಪ್ರಜ್ಜು ಸಾರು, ಮೆಗಾಶಿಕ್ ಮೇಡಮ್, ರಂಗಾಯಣ್ ರಘು ಸಾರು, ಬಾಲರಾಜವಾಡಿ ಸಾರು, ಟೆನ್ನಿಸ್ ಕೃಷ್ಣ ಸಾರು, ಶ್ರೀಧರ್ ಸರ್, ಪ್ರಮೋದ್ ಶೆಟ್ಟಿ ಸರ್, ಆಮೇಲೆ ಶ್ರುತಿ ಹರಿಹರನ್ ಅವರು, ಸುನಿಲ್ ಸರ್, ತೆಲುಗು ಆರ್ಟಿಸ್ಟ್ ಸುನಿಲ್ ಅವರು, ತುಂಬಾ ಅವ್ರದ್ದು ಸರ್. ಇನ್ನು ಲಿಸ್ಟೇ ಇದೆ ಸರ್. ನನಗೇನಂದ್ರೆ ಪ್ರಾಜೆಕ್ಟ್ ಫಸ್ಟ್ ನಂಗೆ ಕೈಗೆ ಬಂದಾಗ ಏನಕ್ಕಂದ್ರೆ ಸಿನಿಮಾನ 100% ನಾವು ಮುಗಿಸ್ಕೊಂಡ್ ಬಂದಿದ್ವಿ ಸರ್. ಇವಾಗ ಪೋಸ್ಟ್ ಪ್ರೊಡಕ್ಷನ್ ಏನಕ್ಕೆ CG ವರ್ಕು ಇದೆಲ್ಲ ಇರೋದ್ರಿಂದ ಇವಾಗಲೇ ನಾವು ಹೇಳೋದಂದ್ರೆ ತಪ್ಪ. ಇವಾಗ ನೆಕ್ಸ್ಟ್ IPL ಇದೆ, ಆಮೇಲೆ ಮಳೆ ಇದೆ, ಇದೆಲ್ಲ ನೋಡ್ಕೊಂಡು ಇಲ್ಲ ಅದು ಪ್ರೊಡ್ಯೂಸರ್ ಹತ್ರ ನನ್ನ ಜವಾಬ್ದಾರಿ ಏನಿದೆ ಸಿನಿಮಾನ ಅಚ್ಚುಕಟ್ಟಾಗಿ ಚೆನ್ನಾಗಿ ಕೈ ಕೊಡೋವಂತ ಸರ್. ಅವ್ರಿಗೂ ಒಂದು ಬಿಸ್ನೆಸ್ ಇದೆಲ್ಲ ನೋಡ್ಕೊಂಡು ಹೇಳ್ಬೇಕಲ್ಲ ಸರ್. ಅದಕ್ಕೆ ರಿಯಲ್ ಇನ್ಸಿಡೆಂಟ್ ಅಂದ್ರೆ ಪ್ರತಿಯೊಂದು ಲೈನು ಹಂಗೆ ಅನ್ಸುತ್ತೆ ಮೇಡಮ್. ನಾವೆಲ್ಲೋ ಒಂದ್ ಕಡೆ ಓಡಾಡ್ತಾ ಇದೀವಿ, ಏನಾದ್ರು ಮಾಡ್ತಾ ಇದೀವಿ, ನಮ್ಗೆ ಎಲ್ಲೋ ಒಂದು ಸ್ಪಾರ್ಕ್ ಆದಾಗ ಇದು ಒಂದು ಹೊಸ ವಿಷಯ ನಮ್ಗೆ ಸರ್ಪ್ರೈಸ್ ಅನ್ಸುತ್ತಲ್ಲ. ನಾನು ಇದೊಂದು ಹೊಸ ನೋಡಿದೀವಿ ಅಂದಾಗ ಇದನ್ನ ನಾನು ಫಸ್ಟ್ ಒಂದು 5 years ಬ್ಯಾಕ್ ಕೊರಿಯೋಗ್ರಾಫರ್ ಆಗಿದ್ದಾಗಲೇ ಒಂದು ಮಾರ್ಕೆಟ್ ಸಾಂಗ್ ಈ ಥರ ಮಾಡ್ಕೊಂಡು ಹೋದಾಗ ಅಲ್ಲಿರೋ ಫ್ರೆಂಡ್ಸ್ಗಳು ಅದರಲ್ಲ ಅವ್ರ ಹತ್ರ ನೋಡುವಾಗ ನಂಗೆ ಅದು ವಸ್ತು ಅನ್ನಿಸ್ತು. ಆ ಲೋಕನ ನಾವು ಸಿನಿಮಾಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಆ ರೀತಿ ಆಗಿರುತ್ತೆ. ಧರ್ಮ ಮೇಡಮ್ ಅದೇ ಯಾವುದು ಬೇರೆ ಬೇರೆ ಎಲ್ಲ ಒಂದೇ ಅನ್ನೋದೇ ನಮ್ಮ ಸಿನಿಮಾದಲ್ಲಿ ಇರುತ್ತೆ. ಇಲ್ಲ ಇಲ್ಲ ತುಂಬಾ ಸಾಂಗ್ ನಾನು ಮಾರ್ಕೆಟಲ್ಲಿ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಅವಾಗ ನಾನು ಕೆಲವೊಂದು ಜನ ಫ್ರೆಂಡ್ಸ್ ಆಗ್ತಾರಲ್ಲ, ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಅದು ನನ್ಗೊಂದು ಹೊಸ ಲೋಕ ಅನ್ನಿಸ್ತು. ಆಮೇಲೆ ಆ ಥರ ಕಂಟೆಂಟ್ ಯಾವುದು ಬಂದಿಲ್ಲ ಇದುವರೆಗೂ. ಒಂದು ಮಾರ್ಕೆಟಲ್ಲೇ ಇಡೀ ಪಿಕ್ಚರ್ ಅಂದ್ಬಿಟ್ಟು ಇದುವರೆಗೂ ಮೊದಲು ಒಂದೊಂದು ಪೋರ್ಷನ್ ಆಗಿ ಬರೋದಷ್ಟೇ, ಇಡೀ ಸ್ಟೋರಿನೇ ಮಾರ್ಕೆಟಲ್ಲೇ ಇರೋದು ಆ ಥರ ಯಾವುದು ಬಂದಿಲ್ಲ. ಅದಕ್ಕೆ ಮಾಡ್ತಾ ಇರೋದು ಸರ್ ಅಷ್ಟೇ. ಅಲ್ಲಿ ಈಗಿನ ಸದ್ಯ ಸ್ಥಿತಿ ನೋಡಿದ್ರೆ ಸಿನಿಮಾ ರಂಗದ್ದು ಇನ್ನೂ ಜಾಸ್ತಿ
ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಅದಕ್ಕೆ ಯಾವ ಥರ ರೆಡಿ ಆಗಿದ್ದೀರಾ, ಅದೆಷ್ಟು ಚಾಲೆಂಜಿಂಗ್ ಆಗಿದೆ, ಏನಾದರೂ ಡಿಫ್ರೆಂಟಾಗಿ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು? ಇಲ್ಲ, ಖಂಡಿತ ಮೇಡಮ್, ನೀವು ಕೇಳಿದ್ದು ಸತ್ಯವಾದ ಮಾತೆ. ಇವಾಗ ಏನಕ್ಕಂದ್ರೆ ನಾನು ನಾರ್ಮಲ್ ಆಗಿ ಒಂದು ಆಡಿಯನ್ಸ್ ಆಗಿರೋನು, ಒಂದು ಟ್ರೈಲರ್ ಬರೋವಾಗಲೇ ಆಡಿಯನ್ಸ್ ಡಿಸೈಡ್ ಆಗ್ತದೆ ನಾನು ಇದನ್ನ ಥಿಯೇಟ್ರಲ್ಲಿ ನೋಡ್ಬೇಕಾ ಅಥವಾ ಓ ಟಿ ಟಿಯಲ್ಲಿ ನೋಡ್ಬೇಕಾ ಅನ್ನೋದು. ಏನಕ್ಕಂದ್ರೆ ಅವ್ನು ಬೇಡವಾ ಅನ್ನೋದು ಡಿಸೈಡ್ ಮಾಡ್ತಾರೆ. ನಾವು ಅವ್ರಿಗೆ ಏನಾದ್ರು ಒಂದು ಸರ್ಪ್ರೈಸು, ಆ ವಿಜುವಲ್ ಆಗಲಿ ಏನೇ ಆಗಲಿ ನಾವು ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಇಲ್ಲ ನಾನು ಈ ಪಿಕ್ಚರ್ ನಾನು ಥಿಯೇಟ್ರಲ್ಲೇ ಬಂದು ನೋಡಬೇಕು ಅಂದ್ಬಿಟ್ಟು ಅವ್ರು ಡಿಸೈಡ್ ಆಗ್ತಾರೆ. ಇವಾಗಿರೋ ಇವಾಗ ಚೆನ್ನಾಗಿದ್ರು ಸಹ ಜನ ಥಿಯೇಟರ್ ಬರೋಕ್ಕೆ ಮನಸ್ಸು ಮಾಡ್ತಿಲ್ಲ. ತುಂಬ ಚೆನ್ನಾಗಿದೆ ಅಂತ ಗೊತ್ತಿಲ್ಲ, ಇಲ್ಲ ಅದು ಟಾಸ್ಕ್ಗಳಿದೆ ಈಗ. ಇಲ್ಲ ಮೇಡಮ್, ಇವಾಗ ನನಗೆ ತಿಳಿದಂಗೆ ಇವಾಗ ನಮ್ಗೆ ಸಿಕ್ಕಿರೋದೇ 6 ತಿಂಗಳ ಸಿನಿಮಾ ಅವಧಿ. ಏನಕ್ಕಂದ್ರೆ ಇನ್ನೂ ಒಂದು 6 ತಿಂಗಳು ಬಂದ್ಬಿಟ್ಟು ಕ್ರಿಕೆಟು ಈ ಮಳೆ ಇದರಿಂದಾನೇ ಹೋಗ್ತೈತೆ. ನಮ್ಗೆ ಕರೆಕ್ಟಾಗಿ ಸಿಗೋದೇ ಒಂದು 6 ತಿಂಗಳ ಸಿನಿಮಾ ರಿಲೀಸ್ ಮಾಡಿದ್ರೆ ಕರೆಕ್ಟಾಗಿ. ಜನ ಅಂತೂ ಥಿಯೇಟ್ರಿಗೆ ಬರೋದು ನಿಲ್ಲಿಸಿಲ್ಲ ಮೇಡಮ್, ಬರ್ತಾರೆ ಖಂಡಿತ. ನಾವು ಒಳ್ಳೆ ಮೂವಿ ಕೊಟ್ಟಾದ್ರೆ ಖಂಡಿತ ಒಳಗೆ ಬಂದೇ ಬರ್ತಾರೆ. ಆದರೆ ಅವ್ರಿಗೆ ತಲುಪಿಸ್ಬೇಕು. ನಾನು ನಿಮ್ಮವರೆಗೂ ನಾನು ಈ ಥರ ಪಿಕ್ಚರ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಲಿಲ್ಲ ಅಂದರೆ ಯಾವುದಾದ್ರು ಪಿಕ್ಚರ್ ಅಂತಲೇ ಕೇಳ್ತಾರೆ. ಪ್ರತಿಯೊಂದು ಮನೆಗೂ ಒಂದು ಚೀತಾ ಅಂತ ಮೂವಿ ಅವ್ರು ತಲುಪಿಸಿದ್ರೇ. ಇಲ್ಲ, ನಾನು ಹೇಳೋದು ಒಳಗೆ ಬಂದಾದ್ಮೇಲೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವೋ, ಅಟ್ಲೀಸ್ಟ್ ನನ್ನನ್ನು ಬೈಬೇಕು ಅಥವಾ ಹೊಗಳ್ಬೇಕು. ಅದು ಏನು ಬೈದೇನೋ ಹೊಗಳ್ದೇನೋ ಹಂಗೆ ಇದ್ದ ಅಂದರೆ ನಮಗೆ ಇಷ್ಟು ಇವಾಗ 2 ವರ್ಷ ಶ್ರಮ ಹಾಕಿದ್ವಿ, 5 ವರ್ಷ ಶ್ರಮ ಇದೆ. ಇಲ್ಲಾಂದ್ರೆ ಒಂದು 300 ಜನ ಡೈಲಿ ದುಡ್ದು ಶ್ರಮ ವೇಸ್ಟ್ ಆಗೋದು. ಆ ಶ್ರಮ ಒಂದು ನಾವು ತಪ್ಪು ಮಾಡಿದ್ದೀವ ಸರಿ ಮಾಡಿದ್ದೀವ ಅಂತ ಗೊತ್ತಾಗೋದು ಅವ್ರು ಬಂದು ಥಿಯೇಟ್ರಲ್ಲಿ ನೋಡಿದಾಗ ಮಾತ್ರ ಸಾಧ್ಯ. ಸರ್ 6 ಫೈಟ್ ಇದೆ ಸರ್. ಕಮರ್ಷಿಯಲ್ಗಂತೂ ಎಲ್ಲೂ ಕೊಡ್ತಾ ಇಲ್ಲ ಸರ್. ಹಾಂ, ಇಲ್ಲ, ಸ್ಟೋರಿನೂ ಇದೆ. ನಾವು ಸಾಂಗ್ ಇಟ್ಟಿದ್ದೀವಿ ಅಂದರೆ ಫೈಟು ಇದೆ ಅಂದ್ರೆ ಕತೆ ಒಳಗೆ ಹೋಗಿರ್ತೀವಿ. ಎಲ್ಲೂ ಕಮರ್ಷಿಯಲ್ ಆಗಿ ಸುಮ್ಮನೆ ಇಲ್ಲಿ ಸಾಂಗ್ ಹಾಕ್ಬೇಕು ಅಂತ ಯಾವುದೋ ಒಳಗೆ ಬಂದಿರಲ್ಲ ಸರ್. ಫುಲ್. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ಗುರು ಸರ್ ನನಗೆ ಇಡೀ ಪಿಕ್ಚರ್ಗೆ ನನಗೆ ದೊಡ್ಡ ಶಕ್ತಿ ಇವರು. ಸಿನಿಮಾ ವಿಜುವಲ್ಸ್ ಅಂತೂ ತುಂಬಾನೇ ನಾನೇನು ಅನ್ಕೊಂಡು ಅದು ಎರಡಷ್ಟು ತುಂಬ ಚೆನ್ನಾಗಿ ತೆಗೆದುಕೊಟ್ಟವ್ರು ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಲಾಸ್ಟ್ ಶೂಟ್, ಈ ಫಿಲ್ಮಿದ್ದು ಲಾಸ್ಟ್ ಶೂಟಿಂಗ್ ಇವತ್ತು ನಮ್ಮದು. ಕುಂಬಳಕಾಯಿ ಹೊಡೆಯೋದು ಇಲ್ಲಿ ನಮ್ಮ ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. ಮಾಸ್ಟ್ರು ಹೇಗೆ ಹೇಳಿದ್ದಾರೆ, ನಮಗೆ ಹೇಗೆ ಒಂದು ಪಿಕ್ಚರ್ ತೋರಿಸಿದ್ದಾರೆ ಅದೇ ರೀತಿ ಮಾಡಿ ಮುಗಿಸಿದ್ದಾರೆ. ಹಾಗೆ ಇದರಲ್ಲಿ ಪ್ರಜ್ವಲ್ ಸರ್ ಸ್ವಲ್ಪ ತುಂಬ ಡ್ಯಾನ್ಸ್, ಇದರಲ್ಲಿ ಈ ಫಿಲ್ಮಲ್ಲಿ ತುಂಬ ಡ್ಯಾನ್ಸ್ ಜಾಸ್ತಿ. ಇಲ್ಲ, ಯಾವ ಫಿಲ್ಮಲ್ಲೂ ಆ ಥರ ಡ್ಯಾನ್ಸ್ ಮಾಡಿರಲಿಲ್ಲ ನಮ್ಮ ಫಿಲ್ಮಲ್ಲಿ ಮಟ್ಟಿಗೆ. ಇಲ್ಲ, ಖುಷಿ ಆಗ್ತಾ ಇದೆ. ಇಲ್ಲ, ಎರಡನೇ. ಫಸ್ಟ್ ಸಂಭಾವಮಿ ಉಗೆ ಉಗೆ ಅಂತ ಮಾಡಿದ್ರು, ಇದು ಸೆಕೆಂಡ್ ಮೂವಿ. ಎಲ್ಲ ಫ್ರೆಂಡ್ಲಿಯಾಗಿ ಇದ್ರು, ಯಾರು ಹೀರೋ ಹೀರೋಯಿನ್ ಡೈರೆಕ್ಟರ್ ಅಂತ ಯಾರು ಅನಿಸ್ಲಿಲ್ಲ. ತುಂಬ ಚೆನ್ನಾಗಿ ಒಂದು ಫ್ರೆಂಡ್ ಎಲ್ಲ ಚೆನ್ನಾಗಿದ್ವಿ. ಇಲ್ಲ, 2 ವರ್ಷ ಆಯಿತು ಏನೋ, 2 ವರ್ಷ. ಸರ್ ನಾವು ಮಾಡಿರೋದು 75 ದಿವಸನೇ ಶೂಟ್ ಸರ್. 75 ಡೇಸೇ ಶೂಟ್ ಮಾಡಿರೋದು. ಆದರೆ ಸೆಟ್ಟು ನಮಗೆ, ಆಮೇಲೆ ಆರ್ಟಿಸ್ಟ್ಗಳ ಡೇಟು ಒಂದು ಸಲ ನಾವು ಅಂದ್ಕೊಂಡಿರೋ ಒಂದು ಶೆಡ್ಯೂಲ್ ಚೇಂಜ್ ಆಯಿತು ಅಂದರೆ ಇಷ್ಟು ಜನ ನಾವು ಇದ್ದಾಗ ಒಬ್ಬರು ಡೇಟ್ ಅಡ್ಜಸ್ಟ್ ಮಾಡಬೇಕಾಯ್ತು. ಒಬ್ಬರು ಫ್ರೀ ಇದ್ದಾಗ ಒಬ್ಬರು ಫ್ರೀ ಇರ್ತಾ ಇರಲಿಲ್ಲ. 1 ತಿಂಗಳು ಈ ಥರ ಎಲ್ಲ ಜನನು ಕೂಡಿಟ್ಟು ಕೆಲಸ ಮಾಡೋದು ಒಂದು ಡಿಲೇ ಆಯ್ತು ಅಷ್ಟೇ, ಬೇರೆ ಏನಿಲ್ಲ. ಹೀರೋ ಒಬ್ಬ ಯಾವಾಗಲೂ ಫ್ರೀ ಇದ್ದ, ಆಮೇಲೆ ಹೇಳಿದ್ನಲ್ಲ ಸರ್, ಸುನೀಲ್ ಸರ್ ಇದ್ರು, ಶ್ರುತಿ ಹರಿಹರನ್ ಮೇಡಮ್ ಅವರೇ, ರಂಗಾಯಣ ರಘು ಸರ್ ಅವರೇ, ಬಾಟರಾಜವಾಡಿ ಸರ್ ಅವರೇ, ಶ್ರೀಧರ್ ಸರ್ ಅವರೇ, ಟೆನ್ನಿಸ್ ಕೃಷ್ಣ ಸರ್ ಅವರೇ, ಇನ್ನು ತುಂಬ ಜನ ಅವರೇ ಸರ್. ಇಷ್ಟೇ ಇದೆ. ಪ್ರಮೋದ್ ಸರ್. ಎಲ್ರಿಗೂ ನಮಸ್ಕಾರ. ಚೀತಾ ಇವತ್ತಿಗೆ ಮುಗಿದಿದೆ. ನೀವು ನಿರ್ಮಾಪಕರನ್ನ ಕೇಳಿದ್ರಲ್ಲ ಸರ್, ಮುಗ್ದಿದ್ದು ಖುಷಿ ಆಯ್ತಾ? ನನಗೆ ತುಂಬ ಖುಷಿ ಆಯ್ತು. ಇಟ್ಸ್ ಬೀನ್ ಲಾಂಗ್ ಜರ್ನಿ ಚೀತಾ. ಅದೇ ಕಲೆಯವರು ಹೇಳ್ದಂಗೆ
ಸೆಟ್ಟಿಗಾಗಲಿ ಇಲ್ಲ ಆರ್ಟಿಸ್ಟ್ ಡೇಟ್ಗಾಗಲಿ ಟೈಮ್ ತೊಗೊಳ್ತಿತ್ತು. ಬಟ್ ಎಲ್ಲ ಕಲೆ ಆಗಲಿ ನಮ್ಮ ನಿರ್ಮಾಪಕರಾಗಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಲ್ಲ ಸಿನಿಮಾಗಳಿಂದನೂ ನಾವು ಆಚೆ ಬರ್ಬೇಕಾದ್ರೆ ಯಾವಾಗಲೂ ತುಂಬ ಖುಷಿಯಾಗಿ ಬರಲ್ಲ, ಏನೋ ಒಂದು ಡೌಟ್ಗಳಿರುತ್ತೆ. ಬಟ್ ಚೀತಲ್ಲಿ ಝೀರೋ ಡೌಟ್ಸ್. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಗುರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ಮೆಗಾರ್ ಕಾಂಬಿನೇಷನ್ ಆ್ಯಂಡ್ ಸಾಕಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ನಾನೇ ಈಗ ನೆನೆಸ್ಕೊಂತಿದ್ದೆ, ನೀವು ಕಲೆ ಕೇಳಿದಾಗ ಎಷ್ಟು ಜನ ಇದ್ದಾರೆ ಅಂತ. ನಾನೇ ಇನ್ನೂ ತಲೆ ಲೆಕ್ಕ ಹಾಕೊಳ್ತೇನೆ. ಬಟ್ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ಎಲ್ಲರ ಮುಂದೆ ಬರಲಿ ಅನ್ನೋ ಆಸೆ ನನಗೆ. ಆ್ಯಂಡ್ ಅದು ಮಾಡ್ತೀವಿ ಖಂಡಿತವಾಗ್ಲೂ. ಥ್ಯಾಂಕ್ ಯು ಸರ್. ಮಾರ್ಕೆಟಲ್ಲಿ ಅದು ನಾವು ಚೀತಾ ಇದೇನು ಬಿಟ್ಟಿಲ್ಲ, ಅಂದರೆ ಓಪನಿಂಗ್ ಒಂದು ಪೋಸ್ಟರ್ ಬಿಟ್ಟಿದ್ವಿ ಅಷ್ಟೇ, ಅದಾದ ನಂತರ. ಬಟ್ ನನ್ನ ಪ್ರಕಾರ ಚೀತಾದ ಅಬ್ಬರ ಚೆನ್ನಾಗಿರುತ್ತೆ ಮಾರ್ಕೆಟಲ್ಲಿ. ಈಗ ನಮ್ಮ ಟೀಸರ್ ಆಗಲಿ ಸಾಂಗ್ ಆಗಲಿ ಆಚೆ ಬಂದಾಗ ಅದು ನೋಡಿದಾಗ ಈಗ ಅದ್ರ ಮೇಲೆ ಅದೇ ನಮ್ಮ ಮಾರಾಟ. ದಟ್ ಈಸ್ ಅದನ್ನು ಮುಂದೆ ಇಟ್ಟ ಮೇಲೆ ಮಾರ್ಕೆಟಿಂಗ್ ಹೇಗಾಗತ್ತೆ ಆ್ಯಂಡ್ ಮಾರ್ಕೆಟ್ ಎಷ್ಟು ದೊಡ್ಡದಾಗತ್ತೆ ಅಂತ ನೋಡ್ಬೇಕು. ಹಾಂ, ಇಲ್ಲ ಮುಂದೇನೂ ಆಗಿದೆ. ಬಟ್ ದಿಸ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಫಿಲ್ಮ್ಸ್. ಇದು ಕರಾವಳಿ ಎರಡು ಒಂದೇ ನಿಟ್ಟಿನಲ್ಲಿದೆ. ಇತ್ತು ಅಂದರೆ ಮಾರ್ಕೆಟಲ್ಲಿ ಕಲೆ ಏನು ರಿಸರ್ಚ್ ಮಾಡಿದ್ರು, ನಾನು ಅಲ್ಲಿಗೆ ಹೋಗಿಲ್ಲ, ಬರೀ ಶೂಟಿಂಗ್ಗೆ ಹೋಗಿದ್ದೆ. ಬಟ್ ಅವ್ರೇನು ರಿಸರ್ಚ್ ಮಾಡಿದ್ರು ಅದನ್ನು ನನ್ನ ತಲೆಯಲ್ಲಿ ತುಂಬಿಸಿದ್ರು. ಅದು ಬಿಟ್ಟರೆ ಫಿಸಿಕಲಿ ಒಂದು ಸ್ವಲ್ಪ ಟ್ಯಾಕ್ಸಿಂಗ್ ಈ ಸಿನಿಮಾ. ಮೇಡಮ್ ಹೇಳ್ದಂಗೆ ಕಲೆಯವರೇ ಡೈರೆಕ್ಟರ್ ಆದ್ದರಿಂದ ಡ್ಯಾನ್ಸಲ್ಲಿ ಕೈಕಾಲು ಮುರಿದ್ರು, ಫೈಟಲ್ಲಿ ಕೈಕಾಲು ಮುರ್ಕೊಂಡ್ವಿ. ಅದರಿಂದನೂ ಡಿಲೇ ಆಗಿತ್ತಲ್ಲ, ಕಾಲು ಲೇಟಾಗಿ. ಅದರಿಂದ ನಮ್ಮ ಹಾಗೆ ಡ್ಯಾನ್ಸಲ್ಲಿ ಸುಮ್ಮನೆ ಜೋಕ್ ಮಾಡಿದೆ. ಬಟ್ ಫೈಟಲ್ಲಿ ಕಾಲು ಲೇಟಾಗಿ ಅದಕ್ಕೊಂದು ಸ್ವಲ್ಪ ಡಿಲೇ ಆಗಿದ್ದು. ಬಟ್ ಫಿಸಿಕಲಿ ಟ್ಯಾಕ್ಸಿಂಗ್. ಬಟ್ ತುಂಬ ಸಂತೋಷ ಇದೆ ನಾವು ಮಾಡಿರೋ ಕೆಲಸ ಈ ಸಿನಿಮಾ. ಇದು ಒಂದು ಸ್ವಲ್ಪ ಮೆಲೋ ಸಾಂಗು, ಸೊ ಡ್ಯಾನ್ಸ್ ತುಂಬ ಗ್ರೇಸ್ಫುಲ್ ಆಗಿದೆ. ಇದು ಬಿಟ್ಟು ಒಂದು ಫನ್ ಸಾಂಗ್ ಇದೆ, ಆಮೇಲೆ ಇಂಟ್ರಡಕ್ಷನ್ ಸಾಂಗ್, ಅದರಲ್ಲಿ ಡ್ಯಾನ್ಸ್ ತುಂಬ ಜಾಸ್ತಿ ಇದೆ. ಸೊ ಇವತ್ತು ನಮ್ಮ ಚೀತಾ ಕೊನೆ ದಿನ ಶೂಟಿಂಗ್ ಮುಗಿಸ್ತಾ ಇದ್ದೀವಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಆಮೇಲೆ ತುಂಬ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಅವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಅಷ್ಟೇ ಸಿನಿಮಾದಲ್ಲಿ ಎಲ್ಲೂ ಒಂದು ಕಡೆ ಕಾಂಪ್ರಮೈಸ್ ಆಗದೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ನಮ್ಮ ಕಲೈ ಮಾಸ್ಟರ್ ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡ್ತಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಗುರು ಸರ್, ಕ್ಯಾಮ್ರಾಮನ್ ಸರ್, ನಮ್ಮೆಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಖುಷಿ ಆಗ್ತದೆ. ಇವತ್ತು ಮುಗಿತಾ ಇದೆ, ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ನನ್ನ ಪಾತ್ರ ಇದರಲ್ಲಿ ಏನಂತ ರಿವೀಲ್ ಮಾಡೋದ ಬೇಡವಾ ಅಂತ ಕೇಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲ ಅವರು ಈ ಮಾಸ್ಟರ್ ಈ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಅವರಿಗೆ ಫಸ್ಟ್ ಕೇಳಿದ್ದೆ, ಮಾಸ್ಟರ್ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಹೆಂಗೆ ಮಾಸ್ಟರ್ ಹ್ಯಾಂಡಲ್ ಮಾಡೋದು ಅಂತ. ಯಾಕಂದರೆ ಒಂದು ಮಾರ್ಕೆಟ್ನ ಆ್ಯಕ್ಚುಲಿ ನಾವು ಸೆಟ್ ಹಾಕ್ಬಿಟ್ಟು ಅಲ್ಲಿ ಕಂಪ್ಲೀಟ್ ಅದರೊಳಗಡೆ ಒಂದು ಸ್ಟೋರಿ ಹೇಳಬೇಕು ಅಂತಂದರೆ, ಸೊ ನಾವೇ ಒಂದು ಜನರಲಾಗಿ ಮಾರ್ಕೆಟಿಗೆಲ್ಲ ಹೋದಾಗ ಕಂಪ್ಲೀಟ್ ಬರೀ ಆ ಜನಜಂಗುಳಿ ಎಲ್ಲ ಅದೇ ಇರುತ್ತೆ. ಸೊ ನಮಗೆ ಪ್ರತಿ ಫ್ರೇಮಲ್ಲೂ ನಮ್ಗೆ ಆ ಜನ ಅಷ್ಟು ಜನ ನಾವೆಲ್ಲ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತಂದರೆ, ಬಟ್ ಅವರ ಸ್ಟೋರಿ ಮೇಲೆ ಇರೋಂಥ ಕ್ಲಾರಿಟಿ ಆ್ಯಕ್ಚುಲಿ ಅವರೇ ಅಂದರೆ ಪ್ರತಿಯೊಂದು ಹಂತದಲ್ಲೂ ಆ್ಯಕ್ಚುಲಿ ನಮಗೆ ಮಾರ್ಕೆಟ್ ಆ್ಯಕ್ಚುಲಿ ಹಿಂಗಿರುತ್ತೆ, ಹಿಂಗೆ ಅಂದರೆ ಪ್ರತಿಯೊಂದು ಸೆಟ್ ಹಾಕ್ಬೇಕಾದ್ರೂ ಅಷ್ಟೇ ಯಾವ್ಯಾವ ಥರ ನಮಗೆ KR ಮಾರ್ಕೆಟ್ದೆಲ್ಲ ಯಾವ ಥರ ಫೀಲ್ ಇದೆ ಅಂತೆಲ್ಲ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಸೊ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರಜ್ವಲ್ ಸರ್ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಫ್ಯಾನ್ಸಿಗೆ ಒಂದು ಒಳ್ಳೆ ಟ್ರೀಟ್ ಕೊಡ್ತಾರೆ, ಅದಂತೂ ಪಕ್ಕ. ಇಲ್ಲ, ಡೇನೂ ಆಗಿದೆ, ನೈಟು ಆಗಿದೆ ಸರ್ ಎಲ್ಲ. ಹಾಂ, ತುಂಬ ಆಗಿದೆ ಸರ್. ಸೊ ಆ್ಯಕ್ಚುಲಿ ಅಂದರೆ ಮಾರ್ಕೆಟಲ್ಲಿ ಡೇನೂ ಶೂಟ್ ಮಾಡಿದ್ವಿ ಮತ್ತು ನೈಟು ಶೂಟ್ ಮಾಡಿದ್ವಿ. ಹೌದು 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 ಸರ್. ಆ್ಯಕ್ಚುಲಿ ನಾವು ಅಂದರೆ ಆ ಥರ ಅಂದರೆ ಸ್ಟಡಿ ಕ್ಯಾಮು ಪ್ರತಿಯೊಂದು ಅಂದರೆ ಟೆಕ್ನಾಲಜಿ ಏನೇನು ಬಳಕೆ ಮಾಡಬೇಕು ಎಲ್ಲವನ್ನೂ ಮಾಡ್ಕೊಂಡಿದ್ವಿ.
ಆ್ಯಂಡ್ ಇನ್ನೊಂದೇನೆಂದರೆ ಅಂದರೆ ಕ್ಲೈಮ್ಯಾಕ್ಸಲ್ಲೆಲ್ಲ ಆ್ಯಕ್ಚುಲಿ ತುಂಬಾ ನಾವು ಹೈ ಸ್ಪೀಡ್ ಕ್ಯಾಮ್ರಾಸ್ಗಳನ್ನೆಲ್ಲ ಯೂಸ್ ಮಾಡಿ ಆ ಎಮೋಷನ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮೇಡಮ್ ಪ್ರೊಡ್ಯೂಸರ್ ಮೇಡಮ್, ಈಗ ನೋಡ್ತಾ ಇದ್ದೀವಿ ನಾವು ಅಂದರೆ ತುಂಬ ವರ್ಷಗಳಿಂದ ಮೆರವಣಿಗೆ ಕಲೈ ಫಸ್ಟ್ ಟೈಮ್ ಕೊರಿಯೋಗ್ರಾಫ್ ಮಾಡಿದ್ರು ನನ್ನ ಸಿನಿಮಾಗೆ. ಸೊ ಅವತ್ತಿಂದ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ. ಕಲೆ ಪ್ಯಾಷನ್ ಬಗ್ಗೆ ನನಗೆ ಯಾವಾಗಲೂ ಒಂದು ನಂಬಿಕೆ ಇತ್ತು. ಬಟ್ ಈ ಸಿನಿಮಾ ಮಾಡಿದ ಮೇಲೆ ಕಲೆ ಎಷ್ಟು ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಅಂದರೆ ನಾನು ಖಂಡಿತವಾಗ್ಲೂ ಹೂ ಅಂತೀನಿ. ನಮ್ಮ ಪ್ರೊಡ್ಯೂಸರು ಅಷ್ಟೇ, ಅವ್ರ 50ನೇ ಸಿನಿಮಾ ಅಂದ್ರೆ ನಾನು ಯಾಕೆ ನೆಕ್ಸ್ಟ್ ಸಿನಿಮಾನೇ ಮಾಡ್ಬೋದಲ್ಲ ಅನ್ನೋಷ್ಟು ಕಾನ್ಫಿಡೆನ್ಸ್ ಇರ್ತೀನಿ. ಈ ಸಿನಿಮಾದಲ್ಲಿ ಜಾತಿ ಧರ್ಮದ ಬಗ್ಗೆ ಇದೆಯಾ? ಬಿಕಾಸ್ ನಿಮ್ಮ ಟ್ಯಾಟೂ ಹಾ, ಮೂರು ಧರ್ಮದ ಎಕ್ಸಾಕ್ಟ್ಲಿ. ಅಂದರೆ ಮಾರ್ಕೆಟಲ್ಲಿ ಎಲ್ಲ ವರ್ಗದವರು ಇರ್ತಾರೆ, ಎಲ್ಲ ಜಾತಿಯವರು ಇರ್ತಾರೆ. ಸೊ ಎಲ್ಲರೂ ಒಂದೇ ಅಂತ ಹೇಳೋ ಒಬ್ಬ ಹುಡುಗ, ಅವನು ಅನಾಥ. ಮಾರ್ಕೆಟಲ್ಲಿ ಇರೋರೇ ಅವನ್ನ ಬೆಳೆಸಿರ್ತಾರೆ. ಸೊ ಎಲ್ಲರೂ ಒಂದೇ ಕುಟುಂಬ ಅನ್ನೋ ಭಾವನೆಯಲ್ಲಿರ್ತಾನೆ. ಸೊ ಈ ಥರದ ಕಥೆಗಳು ತುಂಬ ಬಂದಿದೆ. ಮಾರ್ಕೆಟ್ ಬರ್ತಾರೆ, ಅಲ್ಲಿರೋರು ಬೆಳೆಸ್ತಾರೆ. ಸೊ ನಿಮ್ಮ ಸಿನಿಮಾ ಯಾವ ಥರ ಫೀಲ್ ಅಂದರೆ ಇತ್ತೀಚೆಗೆ ಎಲ್ಲರ ಮನೇಲೂ ನಡೀತಿರುವಂಥ ಒಂದು ಡಿಸ್ಕಷನ್, ನಾವು ತಿನ್ನೋ ಪದಾರ್ಥದಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ, ಅದು ಪ್ಯೂರ್ ಆಗಿರಲ್ಲ ಅಂತ ನಡೀತಿರೋದು. ಸೊ ಮಾರ್ಕೆಟಲ್ಲಿ ಕೆಲಸ ಮಾಡೋ ಒಬ್ಬ ಕೂಲಿ, ಅವನು ಅದ್ರ ವಿರುದ್ಧ ಹೇಗೆ ಹೋರಾಡ್ತಾನೆ, ಅಷ್ಟು ದೊಡ್ಡ ಸಮಸ್ಯೆ ವಿರುದ್ಧ ಹೇಗೆ ಹೋರಾಡ್ತಾನೆ ಅನ್ನೋದು ನಮ್ಮ ಕಥೆಯ ಮೂಲ. ಇಲ್ಲ, ಆಗುತ್ತೆ, ಸಿನಿಮಲ್ಲಿ ಆಗುತ್ತೆ. ಸರ್ ಏನಾದರೂ ಇನ್ಸ್ಪೈರಾ ಸರ್? ಮಾಫಿಯಾ ಬಂದಾಗ ರಿಯಲಿ ಕಣ್ಣೀರು ಹಾಕೊಂಡು ಮನೆಗೆ ಹೋದ್ರು, ಬಂದರೆ ನಮ್ಮ ಮನಸ್ಸಿಲ್ಲ. ಸೊ ಈ ವರ್ಷನೂ ನೋಡ್ತಾ ಇದ್ವಿ, ಪ್ರೊಡ್ಯೂಸರ್ಗಳು ಕಣ್ಣೀರು ಹಾಕೋದೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಇಂಡಸ್ಟ್ರಿನಲ್ಲಿ. ಯಾಕಂದರೆ ಇಲ್ಲೊಂದು ಚಿತ್ರರಂಗದಲ್ಲಿ ಒಂದು ಮಾಫಿಯಾ ಇದೆ, ಡಿಸ್ಟ್ರಿಬ್ಯೂಷನ್ ವೈಸ್ ಎಲ್ಲ ಹೋದಾಗ ತುಂಬಾ ಪ್ರಾಬ್ಲಮ್ಸ್ ಕೊಡ್ತಿದ್ದಾರೆ. ಸೊ ನೀವು ಅದಕ್ಕೆಲ್ಲ ಯಾವ ಥರ ಸಿದ್ಧಾಗಿದ್ದೀರಾ? ಲಾಸ್ ಆರ್ ಪ್ರಾಫಿಟ್ ಏನೇ ಆದ್ರೂ ಬೇರ್ ಮಾಡೋದಕ್ಕೆ ರೆಡಿ ಇದ್ದೀರಾ ಹೇಗೆ ಅಂತ ಅದಕ್ಕೆಲ್ಲ ಸಿದ್ಧರಾಗಿದ್ದೀರಾ? ರೆಡಿ ಇರಲೇಬೇಕಲ್ವ ಫೀಲ್ಡಿಗೆ ಬಂದ ನಂತರ. ಅದು ಕಲೆ ಮಾಸ್ಟರ್ ಮೇಲೆ ನಂಗೆ ತುಂಬ ನಂಬಿಕೆ ಇದೆ. ಮತ್ತು ಈ ಫಿಲ್ಮ್ ನಮ್ಮದೇ ಸರ್ ಹೇಳಿದ ಹಾಗೆ ಪ್ರಜ್ವಲ್ ಸರ್ ಫ್ಯಾನ್ಸ್ ತುಂಬ ಬರ್ಬೋದೇನೋ ಅಂತ. ಮಾಡುವ. ಕಾಸ್ಟ್ ಕಟಿಂಗ್ ಯಾವ ಥರ ಮಾಡಿದ್ದೀರಾ ಮೇಡಮ್? ನೀವು ಅಂದ್ಕೊಂಡದಕ್ಕಿಂತ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಅಷ್ಟರಲ್ಲೇ ಇದೆಯಾ ಬಜೆಟ್? ಇಲ್ಲ ಮೇಡಮ್, ಅದೇ ಫಸ್ಟೇ ಹೇಳಿದೆ, 1:4. ಏನಕ್ಕಂದರೆ ನಾವು ಲೈವ್ ಮಾರ್ಕೆಟ್ಗೆ ಹೋಗಿದ್ದ ಅಂದರೆ ನಮ್ಮ ಬಡ್ಜೆಟ್ ಕಡಿಮೆ. ಇವಾಗ ಒಂದು ಮಾರ್ಕೆಟಲ್ಲಿ ಹೋಗಿ ನಾನು ಶೂಟ್ ಮಾಡ್ತಾ ಇದ್ದೀನಿ, ಅವಾಗ ತರಕಾರಿ ಅಂಗಡಿ ಹೊಡೆದು ಅವ್ರ ಬಿಸ್ನೆಸ್ ಹೋಗೋದು, ಇದೆಲ್ಲ ಪ್ರಾಬ್ಲಮ್ ಆಗೋದು. ನಾವು ಒಂದು ಮಾರ್ಕೆಟೇ ಕ್ರಿಯೇಟ್ ಮಾಡಿರೋದು. ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದರೆ ಇವಾಗ ನಾವು ಒಂದು ಬಡ್ಜೆಟ್ ಅನ್ನೋ 4ರಷ್ಟು ಆಗೇ ಆಯಿತು. ಏನಕ್ಕಂದ್ರೆ 3 ದಿವಸಕ್ಕೆ 2 ದಿವಸಕ್ಕೆ ತರಕಾರಿ ಚೇಂಜ್ ಮಾಡಲೇಬೇಕು, ಆಮೇಲೆ ದಿನಸಿಗಳು ಚೇಂಜ್ ಮಾಡಲೇಬೇಕು. ಡೈಲಿ ಈ ಜೂನಿಯರ್ಸ್ 150 ಜನ ಇದ್ದೇ ಇರ್ತಾರೆ ಅಂದರೆ ಖರ್ಚು ಹೆಂಗಾಗಿರುತ್ತೆ. ನಾನು ಅದೇ ಹೇಳಿದೆ, ಕತೆಗೆ ಏನು ಬೇಕು ಆ ಖರ್ಚು ತುಂಬಾ ಆಗಿದೆ. ಏನಂದರೆ 100% ನಾನು ಹೇಳ್ತೀನಲ್ಲ ಸರ್, ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋದೆ ಪ್ರೀತಿಯಿಂದ, ನಾನು ತುಂಬ ಖುಷಿಯಿಂದ ಹೇಳ್ಕೊಳ್ಳೋದು ಖಂಡಿತ ನನ್ನ ಫ್ಯಾಮ್ಲಿ ಅಂತ ನಾನು ಅಷ್ಟೇ ಪ್ರೀತಿಯಿಂದ ಹೇಳ್ತೀನಿ. ನಾಳೆ ಸಿನಿಮಾ ನೋಡಿದಾಗ ಖಂಡಿತ ಶಬಾಷ್ ಅಂದೇ ಅಂತೀರ ಅನ್ನೋ ಧೈರ್ಯ ನನಗಿದೆ. ಏನಕ್ರೆ ಅಷ್ಟೇ ಮುಗಿಸಾದ್ಮೇಲೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಮುಗಿಯೋಕ್ಕೆ ಮುಂಚೆ ಹೇಳೋದು ಬೇರೆ, ಮುಗಿಸಾದ್ಮೇಲೆ ಏನಕ್ರೆ ನಮ್ಮ ಪ್ರೊಡ್ಯೂಸರ್ಗೆ ಇಡೀ ಟೀಮಿಗೆ ನಾನು ಪಿಕ್ಚರ್ ತೋರಿಸ್ದೆ. ಅಷ್ಟೇ ಖುಷಿಯಾಗಿ ನಾನು ಏನು ಹೇಳಿದ್ನೋ ಅದು 100% ಅಲ್ಲಿ ಬಂದಿದೆ. ನಾನು ಇನ್ನೂ ಓಪನ್ ಆಗಿ ಹೇಳ್ಬೇಕಂದ್ರೆ, ನಾಳೆ ದಿವಸ ಸಿನಿಮಾದಲ್ಲಿ ಏನಾದ್ರು 1% ಕಡಿಮೆ ಇದೆ ಅಂತಂದರೆ ಡೈರೆಕ್ಟಾಗಿ ನಾನು ಒಪ್ಕೋತೀನಿ, ಇದು ಜವಾಬ್ದಾರಿ ನಾನೇ ಅಂತ. ಏನಕ್ಕಂದ್ರೆ ಅಷ್ಟು ಮಟ್ಟಿಗೆ ಪ್ರೊಡ್ಯೂಸರು, ಆರ್ಟಿಸ್ಟ್ಗಳು ಎಲ್ಲರೂ ನಂಗೆ ತುಂಬಿಸ್ಕೊಟ್ಟಾರೆ ಕಥೆಯಲ್ಲಿ. ಇಡೀ ಸಿನಿಮಾ ಇದೇ ಗೆಟಪ್ ಇರುತ್ತೆ.